ಹಾಗಂತ ಕೆಲಸ ಮಾಡುವುದನ್ನೇ ನಿಲ್ಲಿಸಬೇಡ ಎಂಬ ಮಾತಿನಂತೆ ನೇಸರ ಯುವಕ ಮಂಡಲ, ನೇಸರ ಯುವತಿ ಮಂಡಲ ಮುಕ್ಕೂರು ಆಶ್ರಯದಲ್ಲಿ ಪುತ್ತೂರು ಚಿಗುರೆಲೆ ಸಾಹಿತ್ಯ ಬಲಗದ ಸಹಕಾರದೊಂದಿಗೆ ನೇಸರ ದಶಪ್ರಣತಿ ಪ್ರಯುಕ್ತ ಅಂತರ್ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ಸುಳ್ಯ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ಅಶ್ವಿನಿ ಕೋಡಿಬೈಲು, ಸುಳ್ಯ ಘಟಕ ವಾಹಿನಿ ಕಲಾ ಸಂಘದ ಸರ್ವ ಕಾರ್ಯೇಷು ಸರ್ವದ ಇದೀಗ ಗಣೇಶನನ್ನು ಸ್ತುತಿಸಲು ಬರುತ್ತಿದ್ದಾರೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ, ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ, ಮಹಾದೇವಸುತಂ ಗುರುಗುಹನುತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯ ನಾಟಕಾಧಿಪ್ರಿಯಂ, ಮಹಾಕಾವ್ಯ ನಾಟಕಾಧಿಪ್ರಿಯಂ, ಮೂಷಿಕವಾಹನ ಮೋದಕಾಪ್ರಿಯಂ, ಮಹಾಕಾವ್ಯ ನಾಟಕಾಧಿಪ್ರಿಯಂ, ಮೂಷಿಕವಾಹನ ಮೋದಕಾಪ್ರಿಯಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ. ದಶಪ್ರಣತಿ ಪ್ರಯುಕ್ತ ಅಂತರ್ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಳೆದ 10 ವರ್ಷಗಳ ಹಿಂದೆ ದಿವಂಗತ ತಿರುಮಲೇಶ್ವರ ಭಟ್ ಕಾನವ್ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂತಹ ನಮ್ಮ ನೇಸರ ಯುವಕ ಮಂಡಲ 60ಕ್ಕೂ ಅಧಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅನುಷ್ಠಾನಿಸುವ ಮೂಲಕ ತಾಲೂಕಿನಲ್ಲಿ ಒಂದು ಅತ್ಯುತ್ತಮ ಯುವಕ ಮಂಡಲ ಅನ್ನುವಂಥ ಹೆಸರನ್ನು ಕೂಡ ಸಂಪಾದಿಸಿದೆ. ಈ ಮಧ್ಯೆ ನಮ್ಮ 10ನೇ ವರ್ಷದ ಪ್ರಯುಕ್ತ ನಾವು 2 ದಿನಗಳ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೆವು, ಜನವರಿ 10 ಮತ್ತು 11. ಅದರಲ್ಲಿ ಒಂದು ಅಸಹಾಯಕ ಕುಟುಂಬಕ್ಕೆ ಒಂದು ಮನೆ ನಿರ್ಮಾಣವನ್ನು ಮಾಡುವ ಮೂಲಕ ಇನ್ನೊಂದು ಮುಕ್ಕೂರು ಅಂಗನವಾಡಿ ಶಾಲೆಗೆ ಒಂದು ಹೂದೋಟವನ್ನು ನಿರ್ಮಾಣ ಮಾಡುವ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಅನುಷ್ಠಾನಿಸಿದ್ದೆವು. ಇಡೀ ಕಾರ್ಯಕ್ರಮದಲ್ಲಿ ಒಟ್ಟು 60 ಕಾರ್ಯಕ್ರಮಗಳು ಕೂಡ ಅದು ಸಾಮಾಜಿಕ ಕಳಕಳಿ ಮತ್ತು ಸಮಾಜದ ಹಿತದೃಷ್ಟಿಗೆ ಪೂರಕವಾಗಿ ನಾವು ಅನುಷ್ಠಾನಿಸ್ತಾ ಬಂದಿದ್ದೇವೆ. ಇವತ್ತಿನ ಸಮಾರಂಭವನ್ನು ಉದ್ಘಾಟಿಸುವವರು ಸುಳ್ಯ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಬಹುಶಃ ನಮ್ಮ ಊರಿನವರು, ಸಾಹಿತ್ಯ ಕ್ಷೇತ್ರದಲ್ಲಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ತನ್ನ ಸಾಧನೆಯನ್ನು ತೋರಿದವರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರುವವರು ಅಶ್ವಿನಿ ಕೋಡಿಬೈಲ್ ನಮ್ಮ ಜೊತೆಗಿದ್ದಾರೆ. ಅವರು ನಾನು ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸಾಹಿತ್ಯಾಸಕ್ತರಿಗೆ ಎಲ್ಲರಿಗೂ, ಕವನ ವಾಚನ ಮಾಡಲಿಕ್ಕೆ ಬಂದ ಎಲ್ಲರಿಗೂ ಗೊತ್ತಿರಬಹುದು, ಒಂದು ಸಾಹಿತ್ಯೇತರ ಸಂಘಟನೆ ಕವಿಗೋಷ್ಠಿಯನ್ನು ಆಯೋಜಿಸುವುದು ತುಂಬ ಅಪರೂಪ, ಇಲ್ಲಾಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಸಾಹಿತ್ಯೇತರ ಸಂಘಟನೆ ಆಯೋಜಿಸಿದ ಕವಿಗೋಷ್ಠಿಯಲ್ಲಿ ನಾನು ಪ್ರಥಮವಾಗಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲ ಸಾಹಿತ್ಯ ಸಂಘಟನೆಗಳೇ ಕವಿಗೋಷ್ಠಿಯನ್ನು ಆಯೋಜಿಸುತ್ತದೆ. ಆದರೆ ನಮ್ಮ ನೇಸರ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಒಂದು ವಿಭಿನ್ನತೆಯನ್ನು ಕಾಯ್ದುಕೊಂಡು ಬಂದಿರುವಂತಹ ಸಂಸ್ಥೆ. ಈಗಾಗಲೇ ಸ್ವಾಗತದಲ್ಲಿ ಹೇಳಿದರು ನೇಸರ ಯುವಕ ಮಂಡಲದಿಂದ ನಡೆದಂತಹ ಕಾರ್ಯಕ್ರಮಗಳು. ಅದೇ ರೀತಿ ಅಂಥದ್ದೇ ಒಂದು ವಿಭಿನ್ನವಾದ ಕಾರ್ಯಕ್ರಮ ಈ ಕವಿಗೋಷ್ಠಿ. ಹಿಂದೆ ಕವಿಗಳನ್ನು, ಒಳ್ಳೆಯ ಕವಿಗಳನ್ನು ಆಸ್ಥಾನದಲ್ಲಿ
ಲೆಕ್ಕ ಹಾಕುವಂತಹ ಒಂದು ಪ್ರಸಂಗ ಬಂತು. ಸಂಸ್ಕೃತದಲ್ಲಿ ಉಂಗುರ ಬೆರಳನ್ನು ಅನಾಮಿಕ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಲೆಕ್ಕ ಹಾಕುವಾಗ ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅಧ್ಯಾಪಿಕವೇ ತುಲ್ಯ ಅಭಾವಾತ್ ಅನಾಮಿಕ ಸಾರ್ಥವತಿ ಬಭುವ ಎಂಬ ಒಂದು ಶ್ಲೋಕವಿದೆ. ಅಂದರೆ ಹಿಂದೆ ಒಳ್ಳೆಯ ಕವಿಗಳನ್ನು ಲೆಕ್ಕ ಹಾಕುವಾಗ ಮೊದಲು ಕಾಳಿದಾಸನ ಹೆಸರು ಬಂತು. ನಂತರ ಮುಂದಿನ ಸ್ಥಾನಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ಈ ಬೆರಳಿಗೆ ಹೇಗೆ ಅನಾಮಿಕ ಅಂತ ಹೇಳ್ತದೆ ಅದು ಸಾರ್ಥಕವಾಯಿತು ಅಂತ ಒಂದೇ ಹೆಸರು ಬಂತು. ಅದೇ ರೀತಿ ನನಗಿಂದಿನ ಕವಿಗೋಷ್ಠಿ, ಸಾಹಿತ್ಯೇತರ ಸಂಘಟನೆ ಆಯೋಜಿಸಿದ ಕವಿಗೋಷ್ಠಿಯಲ್ಲಿ ನಾನು ಭಾಗವಹಿಸ್ತಾ ಇರುವುದು ನೇಸರ ಒಂದೇ. ಆದ ಕಾರಣ ಈ ಅನಾಮಿಕ ಎನ್ನುವಂಥದ್ದು ಇಲ್ಲಿಯೂ ಸಾರ್ಥಕವಾಯಿತು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯ ಉದ್ಘಾಟನೆ ಆದುದರಿಂದ ಒಂದೆರಡು ಸಾಹಿತ್ಯದ ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕವನ ಅಂತ ಹೇಳುವಂಥದ್ದು ಕಟ್ಟುವ ಕ್ರಿಯೆ ಅಲ್ಲ, ಅದು ಹುಟ್ಟುವ ಕ್ರಿಯೆ. ಕವನಗಳು ಹೃದಯದಲ್ಲಿ ಹುಟ್ಟಿ ಮೆದುಳಿನಲ್ಲಿ ಕೊನೆಗೊಳ್ತದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದರೆ ಆ ಭಾವನೆಗಳ ಉಗಮ ಹೃದಯದಲ್ಲಾಗ್ತದೆ. ನಂತರ ನಾವದಕ್ಕೆ ನಮ್ಮ ಒಂದು ಜ್ಞಾನದ ಪರಿಧಿಯಲ್ಲಿ ಅಕ್ಷರ ರೂಪ ಕೊಡಲಿಕ್ಕೆ ಪ್ರಾರಂಭಿಸ್ತೇವೆ. ಹಾಗಾಗಿ ಅಲ್ಲಿ ನಮ್ಮ ಮೆದುಳು ಉಪಯೋಗ ಆಗ್ತದೆ. ಹಾಗಾಗಿ ಹೃದಯದಲ್ಲಿ ಹುಟ್ಟಿ ಮೆದುಳಿನಲ್ಲಿ ಕೊನೆಯಾಗುವಂಥದ್ದು ಕವನ. ಕವನವನ್ನು ಒಂದು ರೀತಿಯ ಯೋಗ ಅಂತ ಹೇಳ್ಬೋದು. ಯೋಗ ಅಂತ ಹೇಳಿದರೆ ಕೇವಲ ಆಸನಗಳು ಮಾತ್ರ ಅಲ್ಲ, ಮಾನಸಿಕ ಸ್ಥಿಮಿತವನ್ನು ಕಾಪಾಡುವಂತಹದ್ದು ಯೋಗ. ಅದೇ ರೀತಿ ಈ ಸಾಹಿತ್ಯವೂ ಕೂಡ ಕವನಗಳು ಮಾತ್ರ ಅಲ್ಲ, ಇನ್ನಿತರ ಯಾವುದೇ ಪ್ರಕಾರಗಳು. ಯಾಕೆ ಅಂತ ಹೇಳಿದರೆ ಯಾವುದೇ ಒಂದು ಭಾವ ತೀವ್ರತೆಗೆ ಒಳಗಾದಾಗ ಅದು ನೋವಿರಬಹುದು, ಸಂತೋಷ ಇರಬಹುದು, ಅಕ್ಷರ ರೂಪಕ್ಕಿಳಿಸಿದಾಗ ನಮ್ಮಲ್ಲೊಂದು ಭಾವನೆಗಳ ಸಮತೋಲನ ಅಲ್ಲಿ ಉಂಟಾಗ್ತದೆ. ಹಾಗಾಗಿ ಈ ಸಾಹಿತ್ಯ ಅಂತ ಹೇಳುವಂಥದ್ದು ಒಂದು ಯೋಗ, ಅದೊಂದು ಧ್ಯಾನಸ್ಥ ಕ್ರಿಯೆಯಲ್ಲಿ ಹುಟ್ಟಬೇಕು ಸಾಹಿತ್ಯ. ಅದನ್ನು ಮತ್ತೆ ಕಟ್ಟಬೇಕು. ಮೊದಲೇ ಕಟ್ಟಲು ಹೊರಟರೆ ಅದು ಖಂಡಿತವಾಗಿಯೂ ಒಂದು ಸುಂದರ ಕಾವ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಕವನಗಳು ಹೃದಯದಿಂದ ಹುಟ್ಟಲಿ, ಅವರ ಬುದ್ಧಿಶಕ್ತಿಯಿಂದ ಅದು ಬೆಳೀಲಿ ಅಂತ ಹೇಳಿ ಆಶಿಸ್ತಾ ಕವಿಗೋಷ್ಠಿಯ ಆರಂಭವನ್ನು ಒಂದು ಕವನವನ್ನು ವಾಚನ ಮಾಡುವುದರ ಮೂಲಕ ಅದನ್ನು ಚಾಲನೆ ಮಾಡುವುದು ಪ್ರತೀತಿ. ಅದೇ ರೀತಿ ಕವನ ಹುಟ್ಟುವ ಗಳಿಗೆ ಎಂಬ ನನ್ನ ಒಂದು ಕವನವನ್ನು ವಾಚನ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕವನ ಹುಟ್ಟುವ ಗಳಿಗೆ ಅದನ್ನು ಕಟ್ಟುವ ಬೆಸುಗೆ, ಕವನ ಹುಟ್ಟುವ ಗಳಿಗೆ ಅದನ್ನು ಕಟ್ಟುವ ಬೆಸುಗೆ, ಭಾವ ಬುದ್ಧಿಯ ನಡುವೆ ಸೇತು ಬಂದ, ನಲಿವಿಗೂ ಸಾಲುಗಳು ನೋವಿನ ಭಾವಗಳು, ಸುಖ ದುಃಖ ಸಮ್ಮಿಲನ ಬದುಕೆ ಚಂದ, ಭರವಸೆಯ ಸಾಲುಗಳು ಹತಾಶೆಯ ಸಾಲುಗಳು, ಪದಗಳಲ್ಲಿ ಹೆಣೆದಾಗ ಎನಿತು ಚಂದ, ಪ್ರೀತಿಯ ಸಾಲುಗಳು ಕ್ರೋಧದ ಭಾವಗಳು, ಸಮಚಿತ್ತ ಕಾಪಿಡುವ ಪರಿಯೇ ಚಂದ, ಕುಹಕ ಲೇಪನವಿರದ ಕೆರಳಿಸುವ ನುಡಿಯಿರದ, ಒಳಿತು ಸಾರುವ ಕವಿತೆ ಪದದ ಪುಂಜ, ಮನಕೊಂದು ಅಪ್ಪುಗೆ ಸಹಮತದ ಮೆಚ್ಚುಗೆ, ಸಭ್ಯತೆಯ ಸಾಲುಗಳ ಕಾವ್ಯ ಚಂದ, ಕನ್ನಡಮ್ಮನ ಕೂಸಿದು ಸಾಲು, ಕನ್ನಡಾಂಬೆಗೆ ನಾನು ಪುಟ್ಟ ಕಂದ. ಕನ್ನಡಾಂಬೆಯ ಕಂದಮ್ಮಗಳಾದ ನಾವೆಲ್ಲ ತಾಯಿಯ ಸೇವೆಯಲ್ಲಿ ಪ್ರವೃತ್ತರಾಗೋಣ. ಸಾಹಿತ್ಯಾಸಕ್ತಿಯನ್ನು ಬೆಳೆಸಿಕೊಂಡು ಅದನ್ನು ಪಸರಿಸುವ ಮೂಲಕ ಕನ್ನಡಾಂಬೆಯ ಸೇವೆಯನ್ನು ಮಾಡೋಣ. ಕನ್ನಡವನ್ನು ಉಳಿಸೋಣ ಮತ್ತು ಬೆಳೆಸೋಣ ಎನ್ನುತ್ತಾ ನೇಸರ ಯುವಕ ಮಂಡಲ ಮತ್ತು ನೇಸರ ಯುವತಿ ಮಂಡಲಕ್ಕೆ ಮತ್ತೊಮ್ಮೆ ಹೆಮ್ಮೆಯಿಂದ ನಮಿಸುತ್ತಾ ವಿರಮಿಸುತ್ತೇನೆ. ಜೈ ಹಿಂದ್.
ಸುಬ್ರಹ್ಮಣ್ಯದವರಾಗಿದ್ದು ಗಂಗಾಧರ ಹಾಗೂ ಜಯಶ್ರೀ ದಂಪತಿಗಳ ಪುತ್ರಿ. ಪ್ರಸ್ತುತ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿ. 2025ರಲ್ಲಿ ಅಭಿಶಕ್ತಿ ಎನ್ನುವ ಹೆಸರಿನಲ್ಲಿ 100 ಕವನಗಳಿರುವ ಪುಸ್ತಕವನ್ನು ಬಿಡುಗಡೆಗೊಳಿಸಿರುತ್ತಾರೆ. ಇಂದು ಪ್ರಗೀತಾ ಎನ್ನುವ ಹೆಸರಿನಲ್ಲಿ 2ನೇ ಪುಸ್ತಕ ಬಿಡುಗಡೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಲಿದ್ದಾರೆ. ಮಂಗಳೂರಿನ ಆಕಾಶವಾಣಿಯಲ್ಲಿ ತಾವೇ ಬರೆದ ಕವನ ಲೇಖನ ವಾಚಿಸಿರುತ್ತಾರೆ. ಜಿಲ್ಲಾ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಅನುಭವ ಇವರದ್ದು ಹಾಗೂ ಇವರು ಬರೆದ ಬರಹ ಜಿಲ್ಲಾ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಎಕ್ಸೆಲ್ ಕಾಲೇಜಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸುವಿಕೆ, ನಿರಂತರವಾಗಿ ಅರವೇಶೆ ಕನ್ನಡ ಮತ್ತು ನುಡಿಮುತ್ತು ಬರೆಯುವುದು ಇವರ ವಿಶೇಷತೆ. ಸತ್ಯಶೋಧ ನ್ಯೂಸ್ ಮಾಧ್ಯಮದ ಅರುಣೋದಯ ಅಂಕಣಗಾರ್ತಿಯಾಗಿ ಕೆಲಸ ನಿರ್ವಹಿಸಿದ ಅನುಭವ ಇವರದ್ದು. ಇಂದಿನ ಈ ಕಾರ್ಯಕ್ರಮದಲ್ಲಿ ಅನನ್ಯರವರ ಪ್ರಗೀತ ಪುಸ್ತಕ ಬಿಡುಗಡೆಗೊಳ್ಳಲಿದ್ದು ಅವರ ಮುಂದಿನ ಬರವಣಿಗೆಯ ಜೀವನ ಉತ್ತಮವಾಗಿ ಮೂಡಿಬರಲಿ ಎಂದು ನಾವು ಹಾರೈಸುತ್ತೇವೆ. ಧನ್ಯವಾದಗಳು. ಮೊದಲ ಪುಸ್ತಕ ಅಭಿಶಸ್ತಿ ಎನ್ನುವ ಹೆಸರಿನ ಪುಸ್ತಕ 100 ಕವನಗಳನ್ನು ಹೊಂದಿದ ಪುಸ್ತಕ ಆಗಿತ್ತು. ಇದೀಗ ಪ್ರಗೀತೆ ಎನ್ನುವ ಪುಸ್ತಕ 100 ನುಡಿಮುತ್ತುಗಳನ್ನು ಹೊಂದಿದ ಪುಸ್ತಕ ಆಗಿದೆ. ಇದರ ಒಳಗೆ ಏನಿದೆ ಅಂತ ಹೇಳಿದರೆ ಪ್ರೀತಿ, ಬದುಕು, ಜೀವನ, ನೋವು, ದುಃಖ ಇಂತಹ ವಿಚಾರಗಳನ್ನು ಕುರಿತು ನಾನೇ ಸ್ವತಃ ಬರೆದಂತಹ 100 ನುಡಿಮುತ್ತುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಶಿವಮೊಗ್ಗದ ಸತ್ಯಶೋಧ ನ್ಯೂಸ್ನಲ್ಲಿ ನಾನು ಅಂಕಣಗಾರ್ತಿಯಾಗಿ ಕೆಲಸ ಮಾಡ್ತಿದ್ದೆ. ಅವರ ಪತ್ರಿಕೆಯಲ್ಲಿ ಪ್ರಕಟವಾದಂತಹ 100 ನುಡಿಮುತ್ತುಗಳನ್ನು ಆಯ್ಕೆ ಮಾಡಿಕೊಂಡು ಈ ಪುಸ್ತಕ ರೂಪದಲ್ಲಿ ತಂದಿದ್ದೇನೆ. ಮೊದಲಿಗೆ ನಾನು ಕವಿಗೋಷ್ಠಿಗಷ್ಟೇ ಭಾಗವಹಿಸುವ ಉದ್ದೇಶದಲ್ಲಿದ್ದೆ. ಕಿರಣ್ ಪ್ರಸಾದ್ ಸರ್ ಜೊತೆ ಮಾತಾಡಿದಾಗ ಪುಸ್ತಕ ಬಿಡುಗಡೆ ಮಾಡ್ಬೋದಾ ಅಂತ ಕೇಳಿದಾಗ ಆಗ್ಬೋದು ಅಂತೇಳಿ ಒಂದೇ ಮಾತಿನಲ್ಲಿ ಅವಕಾಶ ನೀಡಿಕೊಟ್ರು. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಇವತ್ತು ರಿಲೀಸ್ ಆದ ಪುಸ್ತಕದ ಜೊತೆಗೆ ಮೊದಲು ಬಿಡುಗಡೆ ಆದಂತಹ ಅಭಿಶಸ್ತಿ ಪುಸ್ತಕ ಹಾಗೂ ಪ್ರಗೀತ ಎರಡನ್ನೂ ಸಹ ಎಲ್ಲರೂ ಕೊಂಡು ಓದಿ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ನನಗೆ ಇದು ನೇಸರ ಯುವಕ ಮಂಡಲದ ಜೊತೆಗೆ ನಾನು ಕೂಡ ಒಂದು ರೀತಿ ಬೆಳವಣಿಗೆ ಹೊಂದುವಂಥ ಒಂದು ಕೆಲಸ ಇದು. ಯಾಕೆಂದರೆ ನಾನು ಇದು ಕಂಟಿನ್ಯೂಸ್ ಆಗಿ ಇದು 3ರಿಂದ 4ನೇ ವರ್ಷದಿಂದ ನೋಡ್ತಾ ಇದ್ದೀನಿ, ಅಥವಾ 4ನೇ ವರ್ಷ ನಾನು ಇಲ್ಲಿದ್ದೀನಿ. 3 ವರ್ಷ ಕಳೆದು ಈಗ 4ನೇ ವರ್ಷಕ್ಕೆ ನಾನು ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಹೋದ ಸಲ 2 ವರ್ಷ, ಈಗಿನ 2 ವರ್ಷ ನೋಡಿದ್ರೆ. ಬಟ್ ನನಗೊಂದು ಅನಿಸುತ್ತೆ ಏನಂತಂದರೆ ಪ್ರತಿಯೊಂದು ಊರಲ್ಲೂ ಕೂಡ ಇಂಥದ್ದೊಂದು ಸಂಘ ಇರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಇವರು ಮಾಡುವಂಥದ್ದು ಒಂದು ಊರಲ್ಲಿ ಹೇಗಾಗ್ತದೆ ಅಂತಂದರೆ ಬೆಳವಣಿಗೆ ಹೊಂದುತ್ತಾ ಈಗ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ ನಂತರ ಬೆಳೆದು ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ. ಆದರೆ ಊರಿನ ಕೊಂಡಿಯನ್ನು ಅಥವಾ ಊರಿನ ಬಾಂಧವ್ಯವನ್ನು ಸ್ವಲ್ಪವೇ ಕಳಚಿಕೊಂಡು ಮತ್ತು ನಾವು ಎಲ್ಲಿ ಹೋಗ್ತೀವೋ ಅಲ್ಲಿಯವರೇ ಆಗಿ ನಮ್ಮ ಊರಿನ ಬಾಂಧವ್ಯವನ್ನು ಅಥವಾ ಊರಲ್ಲಿ ಬೆಳವಣಿಗೆಗಳನ್ನು ಮರ್ತೋಗ್ತೀವಿ. ಆದರೆ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತಂದರೆ ಈ ನೇಸರ ಯುವಕ ಮಂಡಲದವರು ಹೆಸರಿಗೆ ತಕ್ಕ ಹಾಗೆಯೇ ನೇಸರನಂತೆಯೇ ಬೇರೆ ಕೆಲಸಗಳನ್ನು ಮಾಡ್ತಾಯಿರ್ತಾರೆ. ನಾನು ಅದರ ಎಷ್ಟೋ ಕಾರ್ಯಕ್ರಮಗಳಿಗೆ ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದಿರ್ತೀನಿ. ಆದರೆ ಅದರಲ್ಲಿ ತುಂಬ ಬ್ಯೂಟಿಫುಲ್ ಕಾರ್ಯಕ್ರಮಗಳು ಅಂತಂದರೆ ಒಂದು ಸಲ ಯಾರ್ದೋ ಬಡವರಿಗೆ ಮನೆ ಕಟ್ಟಿಕೊಡುವಂಥದ್ದು ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಶಾಲೆಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸ ಇರ್ಬೋದು, ಇನ್ಯಾವುದೋ ಹೂದೋಟ ಮಾಡುವಂಥ ಕೆಲಸ ಇರ್ಬೋದು, ಬ್ಲಡ್ ಕ್ಯಾಂಪ್ ಮಾಡುವಂಥದ್ದು ಇರ್ಬೋದು. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ ಒಂದು ಊರಿನ ಬೆಳವಣಿಗೆ ಹೇಗೆ ಆಗ್ತಿದೆ ಅಂತ ತೋರಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ನೇಸರ ಯುವಕ ಮಂಡಲಕ್ಕೆ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂತಂದರೆ ಈ ಕವಿಗೋಷ್ಠಿಯ ಸಂದರ್ಭದಲ್ಲಿ ಮಾತನಾಡೋದು ಅಂತಂದರೆ ಕವಿತೆಗಳು ನಮ್ಮನ್ನು ಜೀವಂತವಾಗಿಡ್ತವೆ. ಅಥವಾ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ಸಂದರ್ಭಕ್ಕೆ ಬಂದಾಗ ನಾವು ಒಂದು ರೀತಿಯ ನಮ್ಮ ಭಾವಗಳನ್ನು ಪದಗಳ ರೂಪದಲ್ಲಿ ವ್ಯಕ್ತಪಡಿಸೋಕ್ಕೆ ಟ್ರೈ ಮಾಡ್ತೀವಿ. ಕವನಗಳನ್ನು ಯಾರು ನಾವು ಸಾಹಿತ್ಯ ಅಂತ ಪದಗಳನ್ನು ಜೋಡಿಸ್ಕೊಂಡು ಬರಿತೀವೋ ಅವರಿಗೆ ಮಾತ್ರ ಅದು ಅನ್ವಯಿಸುತ್ತೆ ಅಂತಿಲ್ಲ.
ಯಾರಾದರೂ ನೋಡಿದಾಗ ಒಂದು ಚಂದನೆಯ ಒಂದು ಫೋಟೋ ತೆಗೆಯುವಂಥದ್ದು ಅಥವಾ ಆ ಫೋಟೋ ಕೂಡ ತೆಗೆಯುವಂಥದ್ದು ಕೂಡ ಒಂದು ಕಾವ್ಯವೇ. ಯಾಕಂದರೆ ನಾವು ಅದನ್ನು ಅನುಭವಿಸಿ ಅದರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಭಾವಗಳನ್ನು ಅದು ತೋರಿಸುತ್ತೆ. ಸೊ ಹಾಗಾಗಿ ಒಂದು ಕವಿತೆಗಳು ಏನು ಮಾಡ್ತವೆ ಅಂತಂದರೆ ನಮ್ಮೊಳಗಿನ ಭಾವಗಳನ್ನು ಅಥವಾ ಆ ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕನಾಗಿ ನಾವು ಹೇಗೆ ಬದುಕ್ತಾ ಇದ್ದೀವಿ, ನಾವಿನ್ನೂ ಜೀವಂತವಾಗಿದ್ದೀವಿ ಅಂತ ಹೇಳಿ ನಮ್ಮ ಕವಿತೆಗಳು ನಾವು ವ್ಯಕ್ತಪಡಿಸೋ ಭಾವನೆಗಳ ರೂಪದಲ್ಲಿ ಬರ್ತವೆ. ಈ ನಿಟ್ಟಿನಲ್ಲಿ ಹೇಳೋದಾದರೆ ಇವತ್ತೊಂದು ಕವನ ಸಂಕಲನ ಬಿಡುಗಡೆ ಆಯಿತು. ಪದವಿ ವರ್ಷದ 3ನೇ ವರ್ಷದ ವಿದ್ಯಾರ್ಥಿನಿ ಮಾಡಿದ್ದು. ನನಗೆ ನನ್ನ ಕಾಲೇಜು ದಿನಗಳು ನೆನಪಾಗ್ತದೆ. ಯಾಕಂದರೆ ನಾನು ಕೂಡ ಪದವಿಯ 3ನೇ ವರ್ಷದಲ್ಲೇ ನಾನು ನನ್ನ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೆ. ದಲಿತ ಕವಿ ಸಿದ್ಧಲಿಂಗಯ್ಯವರು ಅವತ್ತಿಗೆ ಬಂದು ನನ್ನ ಒಂದು ಇದನ್ನು ಕವನ ಸಂಕಲನವನ್ನು ಬಿಡುಗಡೆ ಮಾಡಿದರು ಸೆಪ್ಟೆಂಬರ್ 5. ಸೊ ಹಾಗಾಗಿ ನಮ್ಮೊಳಗಿನ ಭಾವಗಳನ್ನು ನಾವು ಹಿಡಿದಿಡಲಿಕ್ಕೆ ಆಗದೇ ಇದ್ದಾಗ ಅದಕ್ಕೆ ಪದಗಳ ರೂಪ ಕೊಟ್ಟಾಗಲೇ ನಾವು ನೆಮ್ಮದಿ ಆಗೋದು ಅನ್ನುವಂಥ ಸಂದರ್ಭ ಬಂದಾಗ ಕವನಗಳು ಹುಟ್ಟುತ್ತವೆ ಅಂತ ನನ್ನ ಭಾವನೆ. ಸೊ ಅಂಥದ್ರಲ್ಲಿ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇರುವಂಥ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಯಾಕಂದರೆ ಒಂದೊಂದು ಅನುಭವಗಳು, ಒಂದೊಂದು ಕವಿಗೋಷ್ಠಿಯ ಅನುಭವಗಳು ಅಥವಾ ಒಂದು ಕವಿತೆಗೆ ಒಂದು ಭಾವ ನಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ನಾವು ಓದ್ತಾ ನಾವು ಮಲೆನಾಡಿನ ಪರಿಸರವನ್ನು ಅಥವಾ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳನ್ನು ನಾವು ಚಿಕ್ಕ ವಯಸ್ಸಲ್ಲಿ ಓದೋದಕ್ಕೂ ಅಥವಾ ಈಗ ಈ ಎಲ್ಲವನ್ನು ಓದಿದ ನಂತರ ಅಥವಾ ಎಲ್ಲವನ್ನು ಅನುಭವಗಳಾದ ನಂತರ ಓದೋದಕ್ಕೂ ಬಹಳ ವ್ಯತ್ಯಾಸ ಕೊಡ್ತವೆ. ಹಾಗೆಯೇ ಕೂಡ ಈಗ ನಾನು ಚಿಗುರಿದ ಕನಸು ಇರ್ಬೋದು ಅಥವಾ ಮರಳಿ ಮಣ್ಣಿಗೆ ಕಾದಂಬರಿ ಇರ್ಬೋದು ಅಥವಾ ಶಿವರಾಮ್ ಕಾರಂತರ ಕಾದಂಬರಿಗಳನ್ನು ಓದಿದಾಗ ನಮ್ಮಲ್ಲಿದ್ದ ಭಾವನೆಗಳೇ ಬೇರೆ. ಆದರೆ ಇಲ್ಲಿ ಕೆಲಸ ಮಾಡಿದ ನಂತರದಲ್ಲಿ ನಾವು ಇಲ್ಲೇ ನಮ್ಮ ಕಡಬದ ಪರಿಸರದಲ್ಲಿ ಅಥವಾ ಸುಬ್ರಹ್ಮಣ್ಯದ ಪರಿಸರದಲ್ಲಿ ಶಿವರಾಮ್ ಕಾರಂತರು ಕೆಲಸ ಮಾಡಿದರು. ಇಲ್ಲಿನ ಒಂದೊಂದು ಪಾತ್ರಗಳೇ ಆ ಕಾದಂಬರಿಗಳಲ್ಲಿ ಬಂದಿದ್ದಾವೆ. ಆ ಕಾದಂಬರಿಗಳಲ್ಲಿ ಇರುವಂಥ ಪಾತ್ರಗಳಲ್ಲೇ ನಾವು ಕೂಡ ಇದ್ದೀವಿ ಅನ್ನೋದೊಂದು ಭಾವನೆಗಳೇ ನಮ್ಮನ್ನು ಬದಲಾಯಿಸ್ತವೆ. ಸೊ ಹಾಗಾಗಿ ಒಂದೊಂದು ಕವಿತೆಯು ಅಥವಾ ಒಂದೊಂದು ಸಾಹಿತ್ಯದ ಪ್ರಕಾರವು ಒಂದೊಂದು ಕಥೆಯೂ ಕೂಡ ನಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ ನನಗೆ ಕಥೆಕೂಟ, ಆವಾಗಲೇ ಹೇಳಿದ್ರು, ಕಥೆಕೂಟ ಕಾರ್ಯಕ್ರಮ ನನಗೆ ದಕ್ಷಿಣ ಕನ್ನಡಕ್ಕೆ ಬಂದ ನಂತರ ನನಗೆ ಸಿಕ್ಕ ಅಮೂಲ್ಯ ರತ್ನಗಳು ಅಂತಂದರೆ ಒಂದು ಸುಬ್ರಾಯ ಚೊಕ್ಕಾಡಿ ಸರ್, ಇನ್ನೊಂದು ಕಥೆಕೂಟ. ನಾನು ಕಾಲೇಜು ದಿನಗಳಲ್ಲಿದ್ದಾಗಲೇ ಸಿ ಅಶ್ವತ್ಥರ ಪರಮ ಅಭಿಮಾನಿ ನಾನು. ಅವಾಗೆಲ್ಲ ನಾನು ಯೋಚನೆ ಮಾಡೋದು, ಎಷ್ಟು ಅದ್ಭುತವಾಗಿ ಬರೀತಾರೆ ಸುಬ್ರಾಯ ಚೊಕ್ಕಾಡಿ ಸರ್ ಅಂಥೇಳಿ. ಆಮೇಲೆ ನಾನು ಇಲ್ಲಿಗೆ ಬಂದು ಪೋಸ್ಟಿಂಗ್ ತೊಗೊಂಡ ನಂತರ ನನ್ನ ಕೆಲಸದ ಒತ್ತಡಗಳ ನಡುವೆ ನನಗೇನಾದರೂ ತುಂಬ ನಾನು ಮಾತಾಡಬೇಕು ಅಂತ ಅನಿಸಿದ್ರೆ ಅವ್ರಿಗೆ ಹೋಗಿ ನಾನು ಏನೇ ಬರೆದ್ರೂ ಸಹ ಅವರಿಗೆ ಕೊಟ್ಟು ಅದರಿಂದ ಬೈಸ್ಕೊಂಡಿದ್ದು ಇದೆ, ಅದರಿಂದ ತಿದ್ದುಕೊಂಡಿದ್ದು ಇದೆ. ಹಾಗೆ ಮತ್ತೊಂದು ಕಥೆಕೂಟವನ್ನು ಶುರು ಮಾಡಿದ್ದು ಗೋಪಾಲಕೃಷ್ಣ ಕುಂಟಿನಿ ಅಂತ, ನಮ್ಮ ಉಪ್ಪಿನಂಗಡಿಯವರು, ಪತ್ರಕರ್ತರಾಗಿದ್ದರು, ಈಗ ಕೃಷಿಕರಾಗಿದ್ದಾರೆ. ಮತ್ತು ಜೋಗಿ ಸರ್, ಜೋಗಿ ಅಂದರೆ ತಮಗೆಲ್ರಿಗೂ ಗೊತ್ತಿರ್ಬೋದು. ಇವರೆಲ್ಲರೂ ಸೇರಿ ಹತ್ತತ್ರ ಒಂದು 50-60 ಜನರ ಒಂದು ಸಾಹಿತ್ಯಾಸಕ್ತರ ಗುಂಪಿದೆ. ದೊಡ್ಡ ದೊಡ್ಡ ಹೆಸರುಗಳಿದ್ದಾವೆ, ಅದರಲ್ಲೆಲ್ಲ ಸಾಧನೆ ಮಾಡಿದವರು ಇದ್ದಾರೆ. ಅವರೆಲ್ಲರೂ ಸೇರಿ ಕಥೆಗಳ ಬಗ್ಗೆ ಮಾತಾಡ್ತೀವಿ. ಅವರೆಲ್ಲರೂ ಸೇರಿ ಬರೀ ಕಥೆಗಳನ್ನು ಹೊರತುಪಡಿಸಿ, ಸಾಹಿತ್ಯವನ್ನು ಹೊರತುಪಡಿಸಿದ ಬೇರೆ ಯಾವ ಚರ್ಚೆಯೂ ಇಲ್ಲದ ಹಾಗೆ ಒಂದು ಗುಂಪನ್ನು ಕಟ್ಟಿಕೊಂಡು ಅದರಿಂದ ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಅದರಿಂದ ನಮ್ಮ ಪ್ರತಿಯೊಂದು ಸಲನೂ ಒಂದು ಟಾಸ್ಕನ್ನು ಕೊಟ್ಟು ಯಾವ ರೀತಿ ಬರೀಬೇಕು, ಯಾವ ರೀತಿ ನಾವು ಆ ಬರವಣಿಗೆ, ನಮ್ಮ ಬರವಣಿಗೆಯ ಶೈಲಿ ಹೇಗಿರಬೇಕು, ಯಾವ ವಿಚಾರದ ಬಗ್ಗೆ ಬರೀಬೇಕು, ಯಾವ ಕಥೆ ಕಾದಂಬರಿಗಳನ್ನು ಅದ್ಭುತವಾಗಿದ್ದಾವೆ ಅನ್ನುವಂಥದ್ದೊಂದು ಇದನ್ನು ನನಗೆ ಕಲಿಸ್ಕೊಟ್ಟಿದ್ದು. ಸೊ ಹಾಗಾಗಿ ಇವತ್ತಿನೇನಾದರೂ ನಾನು ಇಲ್ಲಿ ಕೂತ್ಕೊಂಡು ಸಾಹಿತ್ಯದ ಫಂಕ್ಷನ್ಗೆ ಅಥವಾ ಒಂದು ಕವಿಗೋಷ್ಠಿಗೆ ಬಂದಿದ್ದೀನಿ ಅಂತಂದರೆ ಆ ಎಲ್ಲ ಅರ್ಹತೆಗಳ ಆಧಾರದ ಮೇಲೆ ಅಂತ ಅನ್ಕೊತೀನಿ. ಸೊ ಹಾಗಾಗಿ ಕಿರಣ್ಗೆ ನನ್ನ ಕಡೆಯಿಂದ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕಿರಣ್ ಕೂಡ ಕಥೆಕೂಟದ ಒಂದು ಭಾಗವಾಗಿದ್ದವರು. ಅಲ್ಲಿ ಕಥೆಕೂಟದಲ್ಲಿ ಇದ್ದು ಅಲ್ಲೂ ಕೂಡ ಅವರು ಬರವಣಿಗೆಯನ್ನು ಕಲಿತು ಆನಂತರ ಈ ಒಂದು ರೀತಿಯಲ್ಲಿ ಪತ್ರಕರ್ತನಾಗಿ ಜೊತೆಗೆ ಸಾಹಿತ್ಯ ಪ್ರೇಮಿಯಾಗಿ, ಪರಿಸರ ಪ್ರೇಮಿಯಾಗಿ ಊರಿನ ಇದರಲ್ಲಿ ಇರುವಂಥದ್ದು ತುಂಬ ಖುಷಿ ಕೊಡುತ್ತೆ. ಸೊ ಈ ಸಂದರ್ಭದಲ್ಲಿ ಬೇರೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಆದರೆ ಒಂದು ಜೋಗಿ ಸರ್ದು ಒಂದು ಕವನ ಓದ್ತಿದ್ದೆ, ಭಾಳ ಇಷ್ಟ ಆಯಿತು ನನಗೆ. ಅದನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಲ ಲಾಂಗ್ ಡ್ರೈವ್ ಹೋದಾಗಲೂ ನಾನು ಗೆಳತಿಯೊಬ್ಬಳನ್ನು ಕಳೆದುಕೊಳ್ಳುತ್ತೇನೆ. ಪ್ರತಿ ಸಲ ಲಾಂಗ್ ಡ್ರೈವ್ ಹೋದಾಗಲೂ ನಾನು ಗೆಳತಿಯೊಬ್ಬಳನ್ನು ಕಳೆದುಕೊಳ್ಳುತ್ತೇನೆ. ಉಲ್ಕೆಯೊಂದು ಪತನಕ್ಕಾಗಿ ಕಾಯುತ್ತಿರುವಂತೆ ನಾನು ಪ್ರೇಮದಿಂದ ಕಳಚಿಕೊಳ್ಳಲು ಹಾತೊರೆಯುತ್ತೇನೆ. ಮಳೆಗಾಲ ಮತ್ತು ಬೇಸಿಗೆಯ ನಡುವೆ ಚಳಿಗಾಲ ಒಂದು ಋತು ಯಾಕಾದರೂ ಬರಬೇಕು. ಎಲೆ ಉದುರುವ ಕಾಲದಲ್ಲಿ ಮನಸ್ಸೂ ಬೋಳು.
ನಾನು ಪಾಪಿಗಳ ಹಿಂದೆ ಬೀಳಬೇಕು ಅಂದುಕೊಂಡಾಗೆಲ್ಲ ಅಂಜುತ್ತೇನೆ. ನಾನು ಪಾಪಿಗಳ ಹಿಂದೆ ಬೀಳಬೇಕು ಅಂದುಕೊಂಡಾಗೆಲ್ಲ ಅಂಜುತ್ತೇನೆ. ಎಷ್ಟೋ ಸಲ ಪಾಪಿಯೊಬ್ಬ ಮತ್ತೊಬ್ಬ ಪಾಪಿಯನ್ನು ಮುಖಾಮುಖಿಯಾದಂತೆ ನನಗೆ ಭಾಸವಾಗುತ್ತದೆ. ಎಷ್ಟೋ ಸಲ ಪಾಪಿಯೊಬ್ಬ ಮತ್ತೊಬ್ಬ ಪಾಪಿಯನ್ನು ಮುಖಾಮುಖಿಯಾದಂತೆ ನನಗೆ ಭಾಸವಾಗುತ್ತದೆ. ಒಬ್ಬ ಪಾಪಿ ಮತ್ತೊಬ್ಬ ಪಾಪಿಯನ್ನು ಕೊಂದರೆ ಈ ಜಗತ್ತಿನಲ್ಲಿ ಕಾನೂನು ಯಾಕಾದರೂ ಬೇಕು? ಒಬ್ಬ ಪಾಪಿ ಮತ್ತೊಬ್ಬ ಪಾಪಿಯನ್ನು ಕೊಂದರೆ ಈ ಜಗತ್ತಿನಲ್ಲಿ ಕಾನೂನು ಯಾಕಾದರೂ ಬೇಕು? ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಬೇಟೆಯಾಡುವುದಕ್ಕೆಂದೇ, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಬೇಟೆಯಾಡುವುದಕ್ಕೆಂದೇ. ಸೂರ್ಯನಂತೆ ನಾವು ಆಗಾಗ ಪಥ ಬದಲಿಸುತ್ತಿರಬೇಕು. ಸೂರ್ಯನಂತೆ ನಾವು ಆಗಾಗ ಪಥ ಬದಲಿಸುತ್ತಿರಬೇಕು, ದಾರಿ ತಪ್ಪುತ್ತಿರಬೇಕು. ಸರಿಯಾದ ದಾರಿ ನಮ್ಮನ್ನು ಸರಿಯಾದ ಗುರಿಗೆ ಒಯ್ಯುತ್ತದೆ ಎಂದು ಖಾತ್ರಿ ಇಲ್ಲ. ಸರಿಯಾದ ದಾರಿ ನಮ್ಮನ್ನು ಸರಿಯಾದ ಗುರಿಗೆ ಒಯ್ಯುತ್ತದೆ ಎಂದು ಖಾತ್ರಿ ಇಲ್ಲ. ತಪ್ಪು ದಾರಿ ಮಾತ್ರ ಖಂಡಿತವಾಗಿಯೂ ಗೊತ್ತಿಲ್ಲದ ಜಾಗಕ್ಕೆ ಕರೆದೊಯ್ಯುತ್ತದೆ. ತಪ್ಪು ದಾರಿ ಮಾತ್ರ ಖಂಡಿತವಾಗಿಯೂ ನಮ್ಮನ್ನು ಗೊತ್ತಿಲ್ಲದ ಜಾಗಕ್ಕೆ ಕರೆದೊಯ್ಯುತ್ತದೆ. ಆ ಗೊತ್ತಿಲ್ಲದ ಜಾಗವನ್ನು ನಾವು ತಲುಪಬೇಕಾದ ಜಾಗ ಅಂದುಕೊಂಡರೆ ಜಗತ್ತನ್ನೇ ಗೆದ್ದಂತೆ. ಆ ಗೊತ್ತಿಲ್ಲದ ಜಾಗವನ್ನು ನಾವು ತಲುಪಬೇಕಾದ ಜಾಗ ಅಂದುಕೊಂಡರೆ ಜಗತ್ತನ್ನೇ ಗೆದ್ದಂತೆ. ಲೋಕವನ್ನು ಗೆಲ್ಲಬಹುದು. ಅವಳು ಸೃಷ್ಟಿಸುತ್ತಾಳೆ ಎಂದುಕೊಂಡಿರುವ ನಾಕವನ್ನು ಹೇಗೆ ಸೋಲಿಸಲಿ? ಅವಳು ಸೃಷ್ಟಿಸುತ್ತಾಳೆ ಎಂದುಕೊಂಡ ನಾಕವನ್ನು ಹೇಗೆ ಸೋಲಿಸಲಿ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ನೋಡಿ, ನಾನು ಪಾಪಿಗಳ ಹಿಂದೆ ಬೀಳಬೇಕು ಅಂದುಕೊಂಡಾಗೆಲ್ಲ ಅಂಜುತ್ತೇನೆ ಅಂತ. ಒಬ್ಬ ಪಾಪಿ ಮತ್ತೊಬ್ಬ ಪಾಪಿನ ನಾನು ಹೆದರುಗೊಳ್ತಾ ಇದ್ದೀನೇನೋ ಅಂತ ಅನಿಸುತ್ತೆ ಅಂತ. ಒಬ್ಬ ಪಾಪಿ ಮತ್ತೊಬ್ಬ ಪಾಪಿಯನ್ನು ಕೊಂದರೆ ಈ ಜಗತ್ತಿನಲ್ಲಿ ಕಾನೂನು ಯಾಕಾದರೂ ಇರಬೇಕು? ಇದು ನನಗೆ ನಾನೇ ಅಂದುಕೊಳ್ಳೋ ರೀತಿಯಲ್ಲಿ ಜೋಗಿ ಸರ್ ಬರೀತಾ ಹೋಗ್ತಾರೆ. ಈ ಜಗತ್ತಿನಲ್ಲಿ ಒಬ್ಬ ಪಾಪಿ ಮತ್ತೊಬ್ಬ ಪಾಪಿಯನ್ನು ಕೊಂದರೆ ಈ ಜಗತ್ತಿನಲ್ಲಿ ಕಾನೂನು ಯಾಕಾದರೂ ಇರಬೇಕು? ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಬೇಟೆಯಾಡುವುದಕ್ಕೆಂದೇ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಬೇಟೆಯಾಡೋದಕ್ಕಂತಲೇ ಇರೋದಾ ಈ ಕಾನೂನು ಅನ್ನೋ ರೀತಿಯಲ್ಲಿ ಅವರು ಬರೀತಾರೆ. ಸೊ ಹಾಗಾಗಿ ಜೋಗಿ ಸರ್ ಅವರ ಒಂದು ಕವನವನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು ನಾನೇ ಬರೆದಿರೋದು, ಅದು ಎಷ್ಟು ಬರಿತೀನೋ ಗೊತ್ತಿಲ್ಲ ನನಗೆ. ಅದೊಂದು ಹೇಳಿಬಿಟ್ಟು ನನ್ನ ಮಾತುಗಳನ್ನ ವಿರಾಮ ಕೊಡ್ತೀನಿ. ಮೊಗ್ಗೊಂದು ಹಿಗ್ಗುವಾಗ ಅವ್ಯಕ್ತ ಕುತೂಹಲ, ಮೊಗ್ಗೊಂದು ಹಿಗ್ಗುವಾಗ ಅವ್ಯಕ್ತ ಕುತೂಹಲ, ಅನೂಹ್ಯ ಭಾವಗಳ ತುಮುಲ, ಅನೂಹ್ಯ ಭಾವಗಳ ತುಮುಲ. ಅರಳಿ ಬೆಳಕಿಗೆ ತೆರೆದುಕೊಂಡಾಗ ಕತ್ತೆತ್ತಿ ನೋಡಿದರೆ ಸುತ್ತಲೂ ಅದೆಂಥದೋ ಅನುಬಂಧ. ಅರಳಿ ತೆರೆದುಕೊಂಡಾಗ ಕತ್ತೆತ್ತಿ ನೋಡಿದರೆ ಸುತ್ತಲೂ ಅದೆಂಥದೋ ಅನುಬಂಧ. ಕ್ಷಣಿಕತೆಯೇ ಶಾಶ್ವತವೇನೋ ಎಂಬ ನೆರಳಿನ ಪ್ರತಿಬಿಂಬ ಪ್ರೀತಿ ಸಂಬಂಧ. ಕ್ಷಣಿಕತೆಯೇ ಶಾಶ್ವತವೇನೋ ಎಂಬ ನೆರಳಿನ ಪ್ರತಿಬಿಂಬದ ಪ್ರೀತಿ ಸಂಬಂಧ. ಆದರೆ ಒಂದೊಂದು ಬಿಂದುವಿನಲ್ಲಿ ಒಬ್ಬೊಬ್ಬರೇ ದೂರ ಹೋದಾಗ ಕಾರಣವ ಹೇಳದೆಯೇ ಕಣ್ಣ ಮುಂದೆಯೇ ದಾರಿ ತಿರುವಿನಲ್ಲಿ ತಿರುಗಿ ನೋಡದೆಯೂ ಕೂಡ ಮರೆಯಾದಾಗ ಒಂದು ರೆಪ್ಪೆಯಲ್ಲಿ ನಗುವ ಇನ್ನೊಂದು ರೆಪ್ಪೆಯಲ್ಲಿ ಅಳುವ ಹಿಡಿದಿಡಬಹುದೇ? ಒಂದು ರೆಪ್ಪೆಯಲ್ಲಿ ನಗುವ ಇನ್ನೊಂದು ರೆಪ್ಪೆಯಲ್ಲಿ ಅಳುವ ಹಿಡಿದಿಡಬಹುದೇ? ಅಂದರೆ ಯಾವುದೇ ಸಂಬಂಧಗಳು ನಮ್ಮನ್ನು ಆವರಿಸ್ಕೊಂಡಾಗ, ಸಂಬಂಧಗಳು ಬಂದಾಗ ನಾವೆಷ್ಟು ಅದ್ಭುತವಾಗಿ ಅವ್ರ ಜೊತೆಗಿನ ಬಾಂಧವ್ಯದಲ್ಲಿ, ಅವ್ರ ಜೊತೆಗಿನ ಇದರಲ್ಲಿ ಇರ್ತೀವಿ. ಆದರೆ ಅವ್ರು ಬಿಟ್ಟೋದಾಗ ನಮಗಾಗುವಂಥ ನೋವುಗಳನ್ನು, ಅವ್ರು ಬಿಟ್ಟೋಗ್ತಿದ್ದಾರೆ ಅಂತ ಖುಷಿ ಪಡಬೇಕಾ, ಅಥವಾ ಅವ್ರ ಜೊತೆ ಇಷ್ಟು ದಿನ ನನ್ನ ಜೊತೆಗೆ ಇದ್ದರು ಅಂತ ಹೇಳಿ ಖುಷಿ ಪಡಬೇಕಾ, ಅಥವಾ ಅವ್ರು ಹೋಗ್ತಿದ್ದಾರೆ ಅಂತ ನೋವು ಪಡಬೇಕಾ ಅನ್ನೋ ಒಂದು ನಿಟ್ಟಿನಲ್ಲಿ ನಾನೇ ಬರೆದಂಥ ಕವನ. ಎಲ್ರಿಗೂ ಧನ್ಯವಾದಗಳು ಈ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಲಾಠಿ ಹಿಡಿಯುವ ಕೈಯಲ್ಲಿ ಲೇಖನಿ ಬಂದರೆ FIR ಮಾಡುವ ಯೋಚನೆಯ ಬದಲಾಗಿ ಕವನಗಳೇ ಮೂಡಬೇಕಷ್ಟೆ. ಅದಕ್ಕೆ ಈ ಒಂದು ವೇದಿಕೆಯೇ ಸಾಕ್ಷಿ. ಅವರು ಬರುವಾಗ ಬೇರೆ ಬೇರೆ ವಿಚಾರಗಳನ್ನು ನಾವು ಮಾತಾಡಿದೆವು, ಆದರೆ ಅವರ ಈ ಒಂದು ಮುಖ ನನಗೆ ಗೊತ್ತಿರಲಿಲ್ಲ. ಶ್ರೀಯುತ ಈರಯ್ಯ ಅವರು ಅವರದೇ ಸ್ವಂತ ರಚನೆ ಮಾಡಿರುವಂಥ ಕವನಗಳನ್ನು ಹಾಗೂ ಸಾಹಿತ್ಯದ ಸಾರವನ್ನು ಇಲ್ಲಿ ಹೇಳಿ ಇಂದಿನ ಈ ಒಂದು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಒಂದು ಭಿನ್ನ ಲೋಕಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿಕೆ ಅತ್ಯಂತ ಸಂತೋಷ ಪಡ್ತೇನೆ. ಅದೇ ರೀತಿಯಲ್ಲಿ ಒಂದು ಸಾಹಿತ್ಯೇತರ ಸಂಘಟನೆ ಈ ರೀತಿಯ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿರುವಂಥದ್ದು
ಹಾಗೂ ಭಾಗಿಯಾಗಿರುವಂಥದ್ದು ನಾನು ಇದೇ ಪ್ರಪ್ರಥಮ. ಈ ನಿಟ್ಟಿನಲ್ಲಿ ಯಾವ ಸಾಹಿತ್ಯ ಸಂಘಟನೆ, ಸಾಹಿತ್ಯ ಪರಿಷತ್ತು ಏನು ಕಾರ್ಯವನ್ನು ಮಾಡಬೇಕಾ ಆ ಕಾರ್ಯವನ್ನು ನೇಸರ ಯುವಕ ಮಂಡಲ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ ಮತ್ತು ಉತ್ತಮ ಬೆಳವಣಿಗೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಂಸ್ಥೆಗೆ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೇನೆ. ಮಾತ್ರವಲ್ಲದೆ ಈ ಒಂದು ಸಂಸ್ಥೆ ಇತ್ತೀಚೆಗಷ್ಟೇ ಒಂದು ಬಡ ಕುಟುಂಬಕ್ಕೆ ಒಂದು ಆಸರೆಯನ್ನು ನೇಸರ ಸಂಸ್ಥೆ ಮಾಡಿರುವಂಥದ್ದು ಇದು ಕೂಡ ಒಂದು ರಾಜ್ಯದಲ್ಲೇ ಸಂಚಲನ ಮೂಡಿಸುವಂಥ ಒಂದು ಉತ್ತಮ ಸಮಾಜಮುಖಿ ಕಾರ್ಯ. ಈ ಕಾರ್ಯವನ್ನು ಅನುಷ್ಠಾನ ಮಾಡಲಿಕ್ಕೆ ಈ ನೇಸರ ಯುವಕ ಮಂಡಲ, ಯುವತಿ ಮಂಡಲ, ಈ ಸಂಸ್ಥೆಯ ಸರ್ವ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ನಾನು ಇನ್ನೊಂದು ಬಾರಿ ಅಭಿನಂದನೆಯನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಈ ಭಾಗದ ಓರ್ವ ದೊಡ್ಡ ಕೃಷಿಕ ಕುಟುಂಬದವರು ಮತ್ತು ಈಗಾಗಲೇ ಕಿರಣ್ ಅವರು ಹೇಳಿದ ಹಾಗೆ ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಹಲವಾರು ವೈದ್ಯರನ್ನು ಕೊಡುಗೆಯಾಗಿ ನೀಡಿರುವಂಥ ಕಾನಾವು ಕುಟುಂಬ, ಆ ಕುಟುಂಬದ ವೈದ್ಯರಾಗಿರುವಂಥ ಡಾಕ್ಟರ್ ನರಸಿಂಹ ಶರ್ಮಾ ಕಾನಾವು ಅವರ ಕೊಡುಗೆ ಕೂಡ ಅಪಾರ. ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂಥ ಹಾಗೂ ಈ ಭಾಗದ ಅನೇಕ ದಾನಿಗಳ ಮೂಲಕ ಸಂಗ್ರಹಿಸುವ ಹಣದಿಂದಾಗಿ ಅನೇಕ ಸಮಾಜಮುಖಿ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತೇನೆ. ಯಾಕೆಂತೇಳಿದರೆ ಎಷ್ಟು ಅಭಿನಂದನೆ ತಿಳಿಸಿದರೂ ಅದು ಕಡಿಮೆ. ಮತ್ತು ಇವತ್ತು ಸಭಾ ನೇತೃತ್ವ ಗೋಪಾಲಕೃಷ್ಣ ಭಟ್ ಮಣ್ಣುವಳಿಕೆ, ನಾಡಿನ ಹಿರಿಯ ಸಾಹಿತಿಗಳು, ಚಿಂತಕರು ಅವರು ಈ ವೇದಿಕೆಯಲ್ಲಿ ಇರುವಂಥದ್ದು, ಅದೇ ರೀತಿ ದಯಾಕರ್ ಆಳ್ವ ಇವರ ಉಪಸ್ಥಿತಿ, ಮತ್ತು ನಮ್ಮ ಗ್ರಾಮ ಸಾಹಿತ್ಯ ಸಂಭ್ರಮದ ಯಶಸ್ಸಿನ ಸೂತ್ರಧಾರ ನಾರಾಯಣ್ ಕುಂಬ್ರ ಇವರು ಇರುವಂಥದ್ದು, ಗ್ರಾಮದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿರುವಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಇಲ್ಲಿದ್ದಾರೆ. ಇದೆಲ್ಲವೂ ಈ ಒಂದು ಸಾಹಿತ್ಯ ಪೂರಕ ಮತ್ತು ಈ ಒಂದು ಭಾಗಕ್ಕೆ ಗೌರವವನ್ನು ತರುವಂಥದ್ದು. ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಸಂತೋಷದಿಂದ ಅಭಿನಂದಿಸ್ತಾ ಇದ್ದೇನೆ ಈ ನೇಸರ ಸಂಸ್ಥೆಗೆ. ಯಾಕೆಂತ ಹೇಳಿದರೆ ಕುಮಾರಿ ಅನನ್ಯ ಅವರ ಒಂದು ಕೃತಿ ಬಿಡುಗಡೆಗೆ ಕೂಡ ಅವಕಾಶವನ್ನು ನೀಡಿದ್ದೀರಿ. ಸಾರ್ಥಕ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ಅಭಿನಂದನೆ ಕೊಡಲೇಬೇಕು. ಯಾಕಂತೇಳಿದರೆ ಹೊಸತನವನ್ನು ತಂದಿದ್ದೀರಿ. ಯಾರು ಬೆಳಗ್ಗೆ ಬೇಗ ಬರ್ತಾರೋ ಅವರಿಗೊಂದು ಅಚ್ಚರಿಯ ಬಹುಮಾನ, ಅದು ಕೂಡ ಒಂದು ಹೊಸತನ. ಈ ನಿಟ್ಟಿನಲ್ಲಿ ರಾತ್ರಿ ನಿದ್ರೆ ಮಾಡದೆ ಎಷ್ಟೋ ಜನ ಬೆಳಗ್ಗೆ 5 ಗಂಟೆಗೆ ಎದ್ದು ದೂರದಿಂದ ಬಂದಿದ್ದಾರೆ. ಅದು ಕೂಡ ಒಂದು ಉತ್ತಮ ಬೆಳವಣಿಗೆ. ಹಾಗೂ ಇಂದಿನ ಈ ಆದಿತ್ಯವಾರ ಮಹಾಶಿವರಾತ್ರಿ, ಶಿವರಾತ್ರಿಯ ಶುಭಾಶಯವನ್ನು ಎಲ್ರಿಗೂ ತಿಳಿಸುತ್ತಾ ಈ ಮಹಾಶಿವರಾತ್ರಿಯ ದಿನದಂದು ಇಷ್ಟೊಂದು ಸಂಖ್ಯೆಯಲ್ಲಿ ಈ ಒಂದು ಭಾಗದ ಏನು ಹೇಳುವಂಥದ್ದು, ಗ್ರಾಮ ಹೇಳುವಂಥದ್ದು, ಕುಗ್ರಾಮ ಹೇಳ್ಬೋದು, ಈ ಒಂದು ತುದಿಯಲ್ಲಿ ಇಷ್ಟೊಂದು ಜನ ಸೇರಿದ್ದೀರಿ ಅಂತ ಹೇಳಿದರೆ ಈ ನೇಸರ ಸಂಸ್ಥೆ ಮೇಲೆ ಇರುವಂಥ ಅಭಿಮಾನ ಹಾಗೂ ಸಾಹಿತ್ಯದ ಮೇಲೆ ಇರುವಂಥ ಅಭಿಮಾನ, ಗ್ರಾಮದ ಮೇಲೆ ಇರುವಂಥ ಅಭಿಮಾನ ಇದು ಎದ್ದು ಕಾಣ್ತಾ ಇದೆ. ಇದಕ್ಕಾಗಿ ಮತ್ತೊಮ್ಮೆ ನೇಸರ ಸಂಸ್ಥೆಗೆ ಅಭಿನಂದನೆಯನ್ನು ತಿಳಿಸ್ತೇನೆ. ದೂರದ ಊರಿನಿಂದ, ಉಳ್ಳಾಲದಿಂದ ಬಂದಿದ್ದೀರಿ. ಮಂಗಳೂರು ಮಕ್ಕಳ ಸಾಹಿತ್ಯ ವೇದಿಕೆಯಲ್ಲಿ ಅತ್ಯಂತ ಕೆಲಸ ಮಾಡಿರುವಂಥ ಆ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಪರಿಮಳ ರಾವ್ ಅವರು ಬಂದಿದ್ದಾರೆ, ಹಿಂದಿನ ಭಾಗದಲ್ಲಿ ಹೋಗಿ ಕೂತಿದ್ದಾರೆ. ಅದೇ ರೀತಿಯಲ್ಲಿ ಆಮಂತ್ರಣ ಸಾಹಿತ್ಯ ವೇದಿಕೆ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾಗಿರುವಂಥ ರಶ್ಮಿತಾ ಸುರೇಶ್ ಜೋಗಿ ಇವರು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮಲ್ಲಿಕಕ್ಕ ಸಾಹಿತಿಗಳು ಇವರು ಎಲ್ಲ ದೂರದಿಂದೆಲ್ಲ ಬಂದು ಇವತ್ತು ಈ ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದೀರಿ, ವೇದಿಕೆಯ ಮೇಲೆ ಕೂತಿದ್ದೀರಿ. ಇನ್ನೂ ಸುಮಾರು 2 ಗಂಟೆಗಳ ಕಾಲ ಕವಿಗೋಷ್ಠಿ ನಡೀಲಿಕ್ಕಿದೆ, ನೀವೆಲ್ಲ ಭಾಗಿಯಾಗಲಿಕ್ಕಿದೆ. ಈ ಒಂದು ಸುಂದರ ಸಮಾರಂಭದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಈ ಒಂದು ಸಂಸ್ಥೆಗೆ ನಾನು ಆಭಾರಿ. ಅದೇ ರೀತಿಯಲ್ಲಿ ಉದಯೋನ್ಮುಖ ಪತ್ರಕರ್ತರಾಗಿರುವಂಥ ಕಿರಣ್ ಅವರ ಶ್ರಮ ಕೂಡ ಬಹಳ ಎದ್ದು ಕಾಣ್ತಾ ಇದೆ. ಈ ಸಂಸ್ಥೆಯಲ್ಲಿ ಈ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹೇಗೂ ನೀವು ಸರ್ ಇವರನ್ನು ಈರಯ್ಯ ಸರ್ ಅವರನ್ನು ಇವತ್ತು ಸಾಹಿತ್ಯ ವೇದಿಕೆಯಲ್ಲಿ ಕೂರಿಸಿದ್ದೀರಿ. ಕವಿಗೋಷ್ಠಿಯ ಒಂದು ಕವನವನ್ನು ಕೂಡ ವಾಚನ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಬಹಳ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. UPSC ಮತ್ತು KPSC ಪರೀಕ್ಷೆಯನ್ನು ಕೂಡ ಬರೆದು ಅದರ ಬಗ್ಗೆ ಅಪಾರ ಅನುಭವವಿದೆ. ಆ ನಿಟ್ಟಿನಲ್ಲಿ ಈ ಸುಳ್ಯ ಭಾಗದಲ್ಲಿ ಎಲ್ಲಿಯಾದರೂ ಸ್ಪರ್ಧಾತ್ಮಕ IAS ಅಥವಾ IPS ಕುರಿತಾದಂಥ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳನ್ನು ಮಾಡಿ ಅವರ ಒಂದು ಅನುಭವವನ್ನು, ಅವರ ಅನುಭವ ಮತ್ತು ಯಾವ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾಗಿಯಾಗಬಹುದು ಮತ್ತು ಮುಂದಕ್ಕೆ ನಮ್ಮ ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ IAS IPS ಅಧಿಕಾರಿಗಳು
ಮೂಡಿ ಬರುವಂತೆ ಶ್ರಮಿಸಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಯಾಕೆಂದರೆ ನಾವು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಈಗಾಗಲೇ ಸುಮಾರು 50,000 ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೂ ಕೂಡ IAS ಬರೀಬಹುದು ಅಂತ ಹೇಳುವಂಥ ಒಂದು ಅಭಿಯಾನವನ್ನು ಮಾಡಿ ಅವರಿಗೆ ಅನುಭವವನ್ನು ಕೊಟ್ಟಿದ್ದೇವೆ. ಆ ಒಂದು ಯೋಜನೆ ಈ ಭಾಗಕ್ಕೂ ಕೂಡ ತಾವು ಮುಂದುವರಿಸಿದರೆ ನಮ್ಮ ವತಿಯಿಂದಲೂ ಕೂಡ ಸಹಕಾರ ನಾವು ನೀಡ್ತೇವೆ. ಸರ್ ಕೂಡ ತಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಆಯೋಜಕರಿಗೆ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ನಾನು ಅಭಿನಂದಿಸಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ. ವಿಶಿಷ್ಟ ಕಾರ್ಯಕ್ರಮವನ್ನು ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಮೊದಲನೇದಾಗಿ ನಾವೆಲ್ಲ ಊರಿನವರು ತುಂಬ ಖುಷಿ ಪಡ್ತೇವೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಯಾಕೆಂತ ಹೇಳಿದರೆ ನಾನು ಸಹ ಇದು ಕವಿಗೋಷ್ಠಿಯಲ್ಲಿ ಪ್ರಥಮವಾಗಿ ಭಾಗವಹಿಸ್ತಾ ಇರೋದು. ಒಂದು ಕುತೂಹಲ, ಈ ನೇಸರ ಯುವಕ ಮಂಡಲ ಸದಾ ಹೊಸತನದೊಂದಿಗೆ ಬರ್ತದೆ. ಅದರ ಕಾರ್ಯಕ್ರಮ ಯಾವಾಗಲೂ ವಿನೂತನವಾಗಿರ್ತದೆ. ಈ ಕಳೆದ 10 ವರ್ಷದಲ್ಲಿ ಸುಮಾರು 60ಕ್ಕೂ ಮಿಕ್ಕಿ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರತಿ ಕಾರ್ಯಕ್ರಮಕ್ಕೆ ವಿಶೇಷತೆ ಇರ್ತದೆ. ಇಂದು ಅಂತರ್ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಇಲ್ಲಿ ನಡೀತಾ ಇದೆ. ಅದೇ ರೀತಿ ನವೆಂಬರಲ್ಲಿ ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಹಾಗೂ ವಾಲಿಬಾಲ್ ಪಂದ್ಯಾವಳಿಯು ನೇಸರ ಯುವಕ ಮಂಡಲ ಹಮ್ಮಿಕೊಂಡಿತ್ತು. ಮತ್ತು ಅದರ ನೆಕ್ಸ್ಟ್ ಮಂತ್ ಈ ವಿಜ್ಞಾನಿಗಳನ್ನು ಇಲ್ಲಿಗೆ ಕರೆಯಿಸಿ ಕೃಷಿ ಸಂವಾದ ಮಾಡಿ ಅದರಲ್ಲಿಯೂ ಈ ಎಲೆ ಚುಕ್ಕಿ ರೋಗದ ಬಗ್ಗೆ ಮತ್ತು ಕಾಫಿಯ ಬಗ್ಗೆ ಸಹ ಒಂದು ದಿನದ ಕಾರ್ಯಾಗಾರ ಸಹ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ನಡೆದಿತ್ತು. ಮತ್ತು ಶಾಶ್ವತ ಯೋಜನೆಗಳ ಲೋಕಾರ್ಪಣೆ ಇರ್ಬೋದು ಹಾಗೂ ಹಲವು ಸಮಾಜಮುಖಿ ಹಾಗೂ ಊರಿನವರಿಗೆ ಹೆಲ್ಪ್ ಆಗುವಂಥ ಕಾರ್ಯಕ್ರಮವು ಈ ನೇಸರ ಯುವಕ ಮಂಡಲ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇರುವುದು ನಮ್ಮೆಲ್ಲ ಊರಿನವರಿಗೆ ತುಂಬ ಹೆಮ್ಮೆಯ ವಿಷಯ ಹಾಗೂ ಸಂತೋಷದ ವಿಷಯ. ಇದರಿಂದ ಇದು ಬೇರೆ ಬೇರೆ ರಂಗದ ಪ್ರತಿಭೆಗಳಿಗೆ ಅವಕಾಶ ಮತ್ತು ವೇದಿಕೆಯನ್ನು ಈ ನೇಸರ ಯುವಕ ಮಂಡಲ ಇಲ್ಲಿ ನಿರ್ಮಿಸ್ತಾ ಇದೆ. ಊರಿನವರಾಗಲಿ ಪರ ಊರಿನವರಾಗಲಿ ಇಲ್ಲಿಗೆ ಬಂದು ನಮ್ಮ ಊರಿಗೆ ಬರೋದು ಅಂತ ಹೇಳಿದರೆ ನಮಗೆ ತುಂಬ ಹೆಮ್ಮೆ. ಈಗ ಕಳೆದ ವರ್ಷ ಕಳೆದ ತಿಂಗಳು ನೇಸರ ದಶಪ್ರಾಣತಿ ಕಾರ್ಯಕ್ರಮಕ್ಕೆ ಪರ ಊರಿಂದ ಎಲ್ಲ ಇಲ್ಲಿಗೆ ಬಂದು ನಮ್ಮ ಕಾರ್ಯಕ್ರಮವನ್ನೆಲ್ಲ ವೀಕ್ಷಿಸಿ ತುಂಬ ಸಂತೋಷಪಟ್ಟು ಇಲ್ಲಿಂದ ಹೋಗಿದ್ದಾರೆ. ನಮ್ಮ ಊರಿಗೆ ಹಾಗೆ ಎಲ್ಲರೂ ಬರೋದು ಅಂದರೆ ನಮಗೆ ಭಾರಿ ಹೆಮ್ಮೆಯ ವಿಷಯ. ಆ ಕೆಲಸ ಈ ನೇಸರ ಯುವಕ ಮಂಡಲ ಮಾಡ್ತಾ ಇದೆ. ಹಾಗೆ ಅದಕ್ಕೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಹೇಳ್ತಾ, ಇವತ್ತು ಬಂದ ಅತಿಥಿಗಳು ಅವರು ಶ್ರೀಯುತ ಈರಯ್ಯ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಅದರಲ್ಲಿ ಕೃಷಿ ಮಾಡಿದ್ದಾರೆ, ಅದರಲ್ಲಿ ಮಾಡ್ತಾ ಇದ್ದಾರೆ. ಅವರ ಇನ್ನೊಂದು ಮುಖವನ್ನು ಸಹ ನಾವು ಈಗ ನೋಡಿದ್ದೇವೆ. ಅವರ ಕವನ ವಾಚನದಲ್ಲಿ ಅವರು ಹೇಗೆ ತಮ್ಮ ಭಾವನೆಯನ್ನು ಅವರ ಕವನದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಶ್ರೀಯುತ ಉಮೇಶ್ ನಾಯಕರವರು ಅವರು ತುಂಬ ಕ್ರಿಯಾಶೀಲ ವ್ಯಕ್ತಿ, ವೆರಿ ಪ್ರಾಂಪ್ಟ್, ಮತ್ತು ಅದು ಯಾವ ಕೆಲಸ ಹಿಡಿದ್ರೂ ತುಂಬ ಚೆನ್ನಾಗಿ ತುಂಬ ಆರ್ಗನೈಸ್ ಆಗಿ ಮಾಡ್ತಾರೆ. ನಾವು ಪುತ್ತೂರಲ್ಲಿ ಅವರ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡ್ತೇವೆ. ಪ್ರತಿ ವರ್ಷ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು 30ಕ್ಕೂ ಮಿಕ್ಕಿ ಸಂಘ ಸಂಸ್ಥೆಗಳನ್ನು ಸೇರಿಸಿ ಭಾರಿ ವಿಜೃಂಭಣೆಯಿಂದ ನಮ್ಮ ಪುತ್ತೂರಿನಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ ಅವರ ನೇತೃತ್ವದಲ್ಲಿ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅವರ ಹೆಸರು ನೋಡಿದ ಕೂಡಲೇ ನಮಗೆ ತುಂಬ ಖುಷಿಯಾಯಿತು, ಉಮೇಶ್ ನಾಯಕರು ಬರ್ತಾರೆ ಅಂತ. ಯಾಕಂದರೆ ಅವರು ನಮ್ಮ ಪುತ್ತೂರಿನಲ್ಲಿ ತುಂಬ ಆರ್ಗನೈಸೇಷನ್ ಸ್ಕಿಲ್ಲಿಗೆ ಅವರು ತುಂಬ ಹೆಸರುವಾಸಿ. ಹಾಗೆಯೇ ನಮ್ಮ ಇವರು ಸಹಜ್ ರೈ ಬಳಜ ಅವರು ಸಂಚಾಲಕರಾಗಿರುವಂಥ ಪಿಲಿಗೊಬ್ಬು ಅದರಲ್ಲಿಯೂ ಸಹ ಇವರು ಅಧ್ಯಕ್ಷರು ಹೌದು. ಹಾಗೆ ಇಂಥ ಗಣ್ಯರನ್ನು ನಮ್ಮ ಊರಿಗೆ ಕರೆಯಿಸಿ ಇಂಥ ಅಂತರ್ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇಂದು. ಹಾಗೆ ಇಲ್ಲಿಗೆ ಇಂದು ಬಂದ ಎಲ್ಲ ಕವಿ ಸ್ನೇಹಿತರಿಗೆ ನಾವು ನೇಸರ ದಶಪ್ರಣತಿಯ ಸಮಿತಿಯ ಪರವಾಗಿ, ನೇಸರ ಯುವಕ ಮಂಡಲದ ಪರವಾಗಿ ಹಾಗೂ ಊರವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ ಹೇಳಿ, ಇಂದು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಭಾವನೆಗಳನ್ನು ಕವಿತೆಯ ಮೂಲಕ ವ್ಯಕ್ತಪಡಿಸುವುದನ್ನು ನಾವೆಲ್ಲ
ಆಲಿಸಿ ಅದರಲ್ಲಿ ಇರುವ ರಸವನ್ನು ನಾವು ಸಹ ಸ್ವಲ್ಪ ಹೀರೋಣ ಅಂತ ಹೇಳ್ತಾ, ನೇಸರ ಯುವಕ ಮಂಡಲ ಇನ್ನು ಮುಂದಕ್ಕೂ ಇಂಥ 10 ವಿನೂತನ ಸಮಾಜಮುಖಿ ಕಾರ್ಯಕ್ರಮ ಮಾಡಲಿ. ಅದಕ್ಕೆ ಎಲ್ಲರ ನಮ್ಮ ಊರಿನವರ ಸಹಕಾರ ಹಾಗೂ ಎಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಗಣ್ಯ ಅತಿಥಿಗಳಿಗೆ ಹಾಗೂ ನಮ್ಮದೇ ಅಶ್ವಿನಿ ಕೋಡಿ ಬಯಲ್ಸ ಅವರು ಸಹ ತುಂಬ ಹೆಸರು ಮಾಡಿದ್ದಾರೆ. ಅವರ ಕವನಗಳು, ಅವರ ನೃತ್ಯ ರೂಪಕಗಳಿಗೆ ಅವರು ಬರೆದಿದ್ದಾರೆ. ಅದೆಲ್ಲ ತುಂಬ ಫೇಮಸ್ ಇಲ್ಲಿ ಸುತ್ತಮುತ್ತ. ಅದೇ ರೀತಿ ನಮ್ಮ ಅಧ್ಯಕ್ಷರು ಮನವಳಿಕೆ ಗೋಪಾಲಕೃಷ್ಣಣ್ಣ ಅವರು ನೇಸರ ಯುವಕ ಮಂಡಲದ ಮೊನ್ನೆ ಕಾರ್ಯಕ್ರಮಕ್ಕೆ ಹೋಗಲೇ ಒಂದು ಕವಿತೆ ಬರೆದಿದ್ದರು, ಎಲ್ಲರಿಗೂ ಮನಮುಟ್ಟುವಾಗಿ ಬರೆದಿದ್ದರು. ಅದು ನಮ್ಮ ನೇಸರ ಯುವಕ ಮಂಡಲದ ಎಲ್ಲ ಸದಸ್ಯರಿಗೂ ತುಂಬ ಸ್ಫೂರ್ತಿಯನ್ನು ನೀಡಿತ್ತು. ಮತ್ತು ಅವರು ಕವಿತೆ ಮಾಡಿದರೆ ಅದನ್ನು ಪದ್ಯ ರೂಪದಲ್ಲಿ ಸಹ ಹೇಳುವಾಗ ಅದು ಎಷ್ಟೋ ಅವರು ಭಾವ ತುಂಬಿರ್ತಾರೆ ಅಂತ ಹೇಳಿದರೆ, ಕೆಲವು ಪದ್ಯ ಹೇಳುವಾಗ ನಮಗೆ ಕಣ್ಣಲ್ಲಿ ನೀರು ಅಷ್ಟು ಭಾವನೆಗಳು ಅವರ ಕವಿತೆಯಲ್ಲಿ ಇರುವುದನ್ನು ನಾನು ಸಹ ಅನುಭವಿಸಿದ್ದೇನೆ. ಹಾಗೆ ಇಂದಿನ ಅಂತರ್ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳ್ತಾ, ನನ್ನ ಒಂದೆರಡು ಮಾತುಗಳನ್ನು ಹೇಳ್ತಾ ಬಂದ ಎಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ ವಿರಾಮ ನೀಡ್ತೇನೆ. ಜೈ ಹಿಂದ್. ಎಂಕ ಕವಿಕ್ಕಿಲ್ನ ಎದುರು ಏನಂಚಿನ ಪಾತ್ರ ನನಗೆ ತಳಿ ಎಲ್ಲಿ ಅಂದು ಅಂಡ ಇಂಚನೆಂಡು ಎಂಕ್ಲ ಪಾತ್ರ ಒಂದು ಇಪ್ಪು ಈತ ಕವಿಕ್ಕಿಲ್ನ ಎದುರುದಲ್ಲ ಒಂದು ಎಲ್ಲಿಯ ಶಬ್ದ ತತ್ತ ನಾವು ಬಾರಿ ಎಂದು ಆಗ್ಬಿಡು ಅಂಚೆ ದಿಂಜ ಪಾತ್ರೆ ಬೋಬುಜಿ ಸುರುಕಾತ್ ಇನ್ನಿತ ಮಹಾಶಿವರಾತ್ರಿ ಶುಭಾಶಯರು ಮಾತ್ರೆಗಳು ಕೊರೊಂದು ಈ ಒಂಜಿ ದಶಪ್ರವೃತ್ತಿಯ ಬಗ್ಗೆ ಮಾತಾ ಹಿತೆ ಎಂಕ್ಲ ಅಧ್ಯಕ್ಷರು ಪೂರ ಪಂಡೇರು ಅಂಚೆ ಯಾರು ಪಿರ ಇನ್ನು ಪನ್ನೊಡುದಿಜ್ಜಿ ಎಂಕ್ಲಿಗೆ ಹಿತ 10 ವರ್ಷ ಎಂಚಿನ ಕಾರ್ಯಕ್ರಮ ಕೊಡ್ತೇರು ಒಂದು ಪೂರ ಪಂತೇರು ಅಂಚೆ ಎಡ್ಡೆಡ್ಡೆ ಕಾರ್ಯಕ್ರಮವನ್ನು ಕೊರೊಂದುಲ್ಲೇರು. ಅವತ್ತಂದ್ರೆ ಒಂದು ಸ್ಪೆಷಲ್ ಕಾರ್ಯಕ್ರಮ ನೆಟ್ಟು ಎಂಕ್ಲೆಗೆ ಬತ್ತದೊಂಜಿ ಭಾಗವಹಿಸಾರತ್ತಿಕ್ಕೆ ನಾವು ಬಾರಿ ಮಲ್ಲ ಪುಣ್ಯದ ಕೆಲಸವನ್ನು ನನಗೆ ಗ್ರೇತದೆ ದಯ ಬಣ್ಣಗ ಎಂಕ್ಲ ಕವಿಕ್ಕಿಲ್ಲ ಹತ್ತಲ್ಲ ಕವಿಕ್ಕಿಲ್ಲ ಎಂಕ್ಲೊಟ್ಟಿಗೆ ಮತ್ತು ಕುಲೋರ್ನ ಯೋಗ ಎಂಕ್ಲೆಗಳ ಬತ್ತನತ್ತ ಎಂಕ್ಲ ಸಂತೋಷ ಅಂಚನೆ ಹೆಚ್ಚಿಗೆ ಏನು ಪಾತ್ರೆ ಹೋಗಿದ್ದಾನೆ. ನನ್ನ ಕವಿಗೋಷ್ಠಿ ನಡಪೇರುಂಡು ಇನ್ನು ಕೆಬಿ ಕೊರಿಯರುಂಡು ಎಂಕ್ಲ ಅಂಚಾತ್ ಮಾತ್ರೆಗಳ ಬೇತೆ ದೂರ ಬರ್ತದ ಎಂಕ್ಲ ಈ ಕವಿಗೋಷ್ಠಿ ಭಾಗವಹಿಸಿ ನಾನು ಇಲ್ಲಿಗೆ ಮಾತಾಡಿಲ್ಲ. ನೇಸರ ಯುವಕ ಪುರಾದ ಅಭಿನಂದನೆ ಕೊರೊಂದುಳ್ಳೇನು ಎನ್ನ ಈ ನೆಕ್ ರಡ್ಡು ಪಾತ್ರಗಳು ಉಂಟಾಗ ನಮ್ಮ ಊರಿನಲ್ಲಿ ನಾವು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ನೋಡಿ ಬೆಳೆದವರು. ಆದರೆ ಈ ಕವಿಗೋಷ್ಠಿ ಒಂದು ಆಗಲಿಲ್ಲ. ಅದನ್ನು ಇವತ್ತು ಇಲ್ಲಿ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ನೇಸರ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳು ನಾನು ಕೃತಜ್ಞತೆ ಹೇಳಲಿಕ್ಕೆ ಸಂತೋಷವನ್ನು. ಈ ಊರಿನಲ್ಲಿ ನಾವು ಒಂದು ಕಾಲಘಟ್ಟದಲ್ಲಿ ಮುಕ್ಕೂರು ಎಂಬುದು ಕುಗ್ರಾಮವಾಗಿತ್ತು. ಈ ಕುಗ್ರಾಮದಲ್ಲಿ ಬರಲಿಕ್ಕೆ ನಮಗೆ 6-7 ತಿಂಗಳು ಈ ಭಾಗಕ್ಕೆ ವಾಹನವೇ ಸಂಪರ್ಕ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮೂರಲ್ಲಿ ಕೆಲವರು ಬೇರೆ ಬೇರೆ ರೀತಿಯ ಕ್ಷೇತ್ರದಲ್ಲಿ ನಾವು ಹೆಸರು ಗಳಿಸಿದವರಿದ್ದರು. ಆದರೆ ನಮ್ಮ ಊರಿನಲ್ಲಿ ಒಂದು ಕವಿಗಳು ಇಲ್ಲ ಅಂತ ಏನೋ ಒಂದು ಕಾಲಘಟ್ಟದಲ್ಲಿ ನಮಗೆ ಅಶ್ವಿನಿ ಅಕ್ಕ ನಮ್ಮ ಊರಿಗೆ ಸೊಸೆಯಾಗಿ ಬಂದರು. ಅವರು ಕವಿತೆಗಳನ್ನು ವಾಚನೆ ಮಾಡ್ತಾ ನಮಗೆ ಆವಾಗ ಕವಿತ್ರಿ ಸಿಕ್ಕಿದರು. ತಕ್ಷಣ ನಮಗೆ ಗೋಪಾಲಕೃಷ್ಣ ಮನವಳಿಕೆಯವರು ಅವರನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಕೆಲವು ಕಡೆ ಅವರ ಕವಿಗೋಷ್ಠಿಯಲ್ಲಿ ಇದು ಮಾಡುವಾಗ ನಮಗೆ ಗೊತ್ತಿರಲಿಲ್ಲ, ಎಲೆಮರೆಯ ಕಾಯಿಯಾಗಿ ನಮ್ಮ ಊರಿನ ನಮಗೆ ಗೊತ್ತಿರಲಿಲ್ಲ ನಮ್ಮಲ್ಲಿ ಒಬ್ಬರು ಕವಿಗೋಷ್ಠಿಯಲ್ಲಿ ಭಾಗವಹಿಸುವಂಥ ಒಂದು ಕವಿ ಮನಸ್ಸಿನವರಿದ್ದಾರಂತೆ. ಅವರು ನಮಗೆ ಪೇಪರ್ ನೋಡಿ ಮತ್ತು ನಮ್ಮ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಸೇರಿದ ನಮಗೆ ಹಾಗೆ ಇಬ್ಬರು ಇವರೊಟ್ಟಿಗೆ ಈಗ ನಮ್ಮ ಕೆಲವರು ಯುವಕರು ಸಹ ಇವತ್ತು ನಮ್ಮ ಊರಿನವರು ಇಲ್ಲಿಗೆ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಇದು ನಮಗೆ ಸಂತೋಷ. ಇಂಥ ಒಂದು ಅಂದರೆ ನಮಗೆ ನೇಸರ ಯುವಕ ಮಂಡಲದ ಉದ್ದೇಶವಿಷ್ಟೇ, ಒಂದು ಹೊಸ ವಿಚಾರಗಳನ್ನು ಇಲ್ಲಿ ನಾವು ಮಂಡನೆ ಮಾಡಬೇಕು. ಅದರಲ್ಲಿ ಒಂದಷ್ಟು ಜನಗಳಿಗೆ ಪ್ರಯೋಜನ ಆಗಬೇಕು ಮತ್ತು ಒಂದಷ್ಟು ಜನಗಳು ಇದರ ಪ್ರಯೋಜನ ಮಾಡಿಕೊಂಡು ಈ ಭಾಗದಲ್ಲಿ ನಾವು ಗುರುತಿಸಬೇಕಂತ ಯೋಚನೆ ನಮ್ಮದು. ಆದ್ದರಿಂದ ಇವತ್ತು ಕವಿಗೋಷ್ಠಿಯಲ್ಲಿ ಅಷ್ಟೇ ನಾವು ಬೇರೆ ಬೇರೆ ಭಾಗದವ್ರನ್ನ ಇಲ್ಲಿ ಕರೆದಿದ್ದೇವೆ. ಅವರು ಬಂದು ಇಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಇದು ನಮಗೆ ನಿಜವಾಗಿ ಸಂತೋಷ ವಿಚಾರ. ನಮ್ಮ ಈ ಕುಗ್ರಾಮದಲ್ಲಿ ಸಹ ಬಂದು ನೀವು ಬೇರೆ ಬೇರೆ ದೂರಿಂದ ಬಂದಿದೆ. ಅದಕ್ಕಾಗಿ ನಿಮಗೆ ನಾವು ನೇಸರ ಯುವಕ ಮಂಡಲ ಬಗ್ಗೆ ಕೃತಜ್ಞತೆ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಹಾಗೂ ನಿಮ್ಮ ಅನುಭವ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು. ಈ ಚಿಗುರೆಲೆ ಸಾಹಿತ್ಯ ಬಳಗದ ಸದಸ್ಯರಿಂದ ಬೇರೆ ಬೇರೆ ಕಡೆ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇವತ್ತು ನಾವು ಮುಕ್ಕೂರು ಗ್ರಾಮಕ್ಕೂ ಕಾಲಿಡಲು ಅವಕಾಶ ಒದಗಿಸಿದಂತಹ ನೇಸರ ಯುವಕ ಮಂಡಲ ಮತ್ತು ಯುವತಿ ಮಂಡಲಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನೇಸರನ ಪ್ರಭೆ ಎಲ್ಲ ಕಡೆ ಬೀರಿದೆ ಅಂತ ಭಾವಿಸುತ್ತಾ ಮುಂದೆ ನಿಮ್ಮ ಮಾತುಗಳನ್ನು ನಾವು ಕೇಳಲಿಕ್ಕಿದ್ದೇವೆ ಅಥವಾ ನಿಮ್ಮ ಕವನಗಳನ್ನು ಆಲಿಸಲಿದ್ದೇವೆ. ಹಾಗಾಗಿ ನನ್ನ ಮಾತುಗಳಿಗೆ
ಪೂರ್ಣ ವಿರಾಮ ನೀಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕಿನೆ ಮನ ಮೈ ಮರೆಯುವುದು ಎಂಬ ಕುವೆಂಪುರವರ ಮಾತುಗಳನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ, ನಮ್ಮ ಊರಿನಲ್ಲಿ ಕವಿಗೋಷ್ಠಿಯನ್ನು ಮಾಡುವುದು ಅಂತ ಹೇಳೋದು ವರ್ಷಗಳ ಕನಸು. ಇವತ್ತು ನನಸಾಗಿದೆ. ತುಂಬ ಸಂತೋಷ ಆಗ್ತಾ ಉಂಟು. ಇಂದಿನ ಸಭಾ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿದ್ದು, ಮುಂದೆ ನಡೆಯುವಂತಹ ಕವಿಗೋಷ್ಠಿಯು ಉತ್ತಮವಾಗಿ ಮೂಡಿಬರಲಿ ಅಂತ ನಾನು ಆಶಿಸ್ತೇನೆ. ಇಂದಿನ ಕವಿಗೋಷ್ಠಿಯಲ್ಲಿ ಶುಭ ಚಾಲನೆಯನ್ನು ನೀಡಿದಂತಹ ನಮ್ಮ ಊರಿನವರೇ ಆದಂತಹ ನಮ್ಮ ಊರಿನ ಸಾಹಿತಿಗಳಾದಂತಹ ಸುಳ್ಯ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಅಶ್ವಿನಿ ಕೋಡಿಬೈಲು ಮೇಡಮ್, ತಮಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮವನ್ನು ವಹಿಸಿದಂತಹ ನಮ್ಮವರೇ ಆದಂತಹ ನಮ್ಮ ಊರಿನ ಸಾಹಿತಿಗಳು, ಸುಳ್ಯ ಘಟಕದ ವಾಹಿನಿ ಕಲಾ ಸಂಘದ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಭಟ್ ಮನವಳಿಕೆ ಸರ್, ತಮಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ನೆಂಟರಾಗಿ ಆಗಮಿಸಿ ಸಾಹಿತ್ಯ ಪ್ರೇಮಿಗಳಿಗೆ ಸಾಹಿತಿಯೂ ಆಗಿದ್ದಂತಹ ಬೆಳ್ಳಾರೆ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದಂತಹ ಈರಯ್ಯ ದುಂತೂರು ಸರ್, ತಮಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಹಾಗೂ ಸಹಕಾರ ನೀಡಿದಂತಹ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಉಮೇಶ್ ನಾಯಕ್ ಪುತ್ತೂರು ಸರ್, ತಮಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನೇಸರ ದಶಪ್ರಣತಿಯ ಅಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಶರ್ಮಾ ಖಾನಾವು ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ನೇಸರ ದಶಪ್ರಣತಿಯ ಸಂಚಾಲಕರಾದ ಕುಮ್ರ ದಯಕರ ಆಳ್ವ ಸರ್, ತಮಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ನೇಸರ ಯುವಕ ಮಂಡಲದ ಗೌರವಾಧ್ಯಕ್ಷರಾದ ಜಗನ್ನಾಥ್ ಪೂಜಾರಿ ಮುಕ್ಕೂರು ಸರ್, ತಮಗೆ ಹೃದಯಾಂತರಾಳದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕವಿಗಳನ್ನು ಸಂಘಟಿಸುವಲ್ಲಿ ಸಹಕಾರ ನೀಡಿದಂತಹ ಚಿಗುರೆಲೆ ಸಾಹಿತ್ಯ ಬಳಗದ ಸಂಯೋಜಕರಾದಂತಹ ನಾರಾಯಣ ಕುಮ್ರ ಸರ್, ತಮಗೆ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ತನ್ನ ನುಡಿಮುಟ್ಟುಗಳ ಭಾವಕೋಶಗಳ ಪುಸ್ತಕವನ್ನು ಬಿಡುಗಡೆಗೊಳಿಸಿದ ಅನನ್ಯ ಎಚ್ ಸುಬ್ರಹ್ಮಣ್ಯ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದಂತಹ ನನ್ನ ಸ್ನೇಹಿತೆ ಯುವತಿ ಮಂಡಲದ ಸಂಯೋಜಕಿ ಯಕ್ಷಿತಾ ಇವರಿಗೂ ಧನ್ಯವಾದಗಳು.